ನಮಸ್ತೆ, ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ನಿನ್ನೆ ನಡೆದ ಬೆಳಗಾವಿ ಮಚ್ಚೆ ಬಾಲಕರ ವಸತಿ ನಿಲಯದಲ್ಲಿ ಮೇಲ್ವಿಚಾರಕರು ಆದ ರಾಜು ಬಂಗೋಡಿ ಅವರನ್ನ ಯಾವುದೇ ಅನಿಶ್ಚಿತ ಕಾರ್ಯವಿಲ್ಲದೆ ಹಾಗೂ ಯಾವುದೇ ರೀತಿ ಪತ್ರವನ್ನ ನೀಡದೆ ಅವರನ್ನ ಅಮಾನತು ಮಾಡಿದ್ದಾರೆ. ಆದ ಕಾರಣ ವಿದ್ಯಾರ್ಥಿಗಳು ನಿನ್ನೆ ರಾತ್ರಿ ಹೋರಾಟ ಮಾಡಿದ್ದಾರೆ. ನಂತರ ಅವರನ್ನ ಅಮಾನತು ಮಾಡುವ ಉದ್ದೇಶ ಈ ಹಿಂದೆ ನಡೆದಿದೆ. ಅದೇನಪ್ಪಾ ಅಂದ್ರೆ ಜೆಡಿಯವರು ಅಧಿವೇಶನಕ್ಕೂ ಅಥವಾ ಮೋಜು ಮಸ್ತಿಗೂ ಇತ್ತೀಚೆಗೆ ಬೆಳಗಾವಿ ಅಧಿವೇಶನಕ್ಕೆ ಓಡಾಡುತ್ತಾ ಯಾವುದೇ ವಿದ್ಯಾರ್ಥಿ ನಿಲಯಕ್ಕೂ ಕೂಡ ವಸತಿ ಮಾಡಿರುವ ಇಲ್ಲ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಮೇಲ್ವಿಚಾರಕರು ಆದ ರಾಜು ಗುರವ್ ಅವರು ಸಾಕ್ಷಿ ಇರುತ್ತಾರೆ. ಇದಕ್ಕೂ ಕೆಲವು ದಿನಗಳ ಮುಂಚೆ ಬೆಳಗಾವಿ ವಿಭಾಗದ ಸಭೆಯನ್ನ ಬೆಂಗಳೂರು ಅವರ ಕಚೇರಿಯಲ್ಲಿ ಜರುಗಿತು. ನಿಲಯ ತಂತ್ರಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ನಿಲಯ ಮೇಲ್ವಿಚಾರಕರು ಆದ ರಾಜು ಗುರವ್ ಮತ್ತು ರಾಜು ಬಂಗೋಡಿ ಅವರು ಕೆಲವು ವಿಷಯವನ್ನ ಆಧುನೀಕರಣ ಮಾಡುವಂತೆ ವಿನಂತಿಸಿಕೊಳ್ತಾರೆ. ಇದೇ ವಿಷಯವನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ಜಂಟಿ ನಿರ್ದೇಶಕರು ಸಿಕೆ ಜಗದೀಶ್ ಕುಮಾರ್ ಹಾಗೂ ಬೆಳಗಾವಿ ಜಿಲ್ಲಾ ಉಪನಿರ್ದೇಶಕರು ಆದ ಎಸ್ ಹರ್ಷ ಇವರು ರಾಜು ಬಂಗೋಡಿ ಅವರನ್ನ ಹಾಗೂ ರಾಜು ಗುರವ್ ಅವರನ್ನ ಅಮಾನತು ಮಾಡುವ ಉದ್ದೇಶವನ್ನ ಹೊಂದಿದ್ದು ಹಾಗೂ ಇದರಲ್ಲಿ ರಾಜು ಗುರವ್ ಅವರು ಜಿಡಿ ಅವರನ್ನ ಹೊರ ರಾಜ್ಯಕ್ಕೆ ಮಹಾಲಕ್ಷ್ಮಿ ದರ್ಶನ ಮಾಡಿಸಿ ಅವರಲ್ಲಿ ವಿನಂತಿ ಮಾಡಿಕೊಂಡು ನೌಕರರು ಯಾವುದೇ ರೀತಿ ತಲೆ ಎತ್ತಿ ಮಾತನಾಡಬಾರದು. ಕೆಆರ್ ಐಡಿಎಲ್ ಅವರು ಮಾಡಬೇಕಾದ ಕಟ್ಟಡ ದುರಸ್ತಿ ಕಾರ್ಯವನ್ನ ಮಾಡಬೇಕಾದ ಸಂಸ್ಥೆಯ ಜವಾಬ್ದಾರಿಯನ್ನ ನಿಲಯ ಆಡಳಿತ ಅಧಿಕಾರಿ ಮಾಡಬೇಕಾಗಿದ್ದನ್ನ ಇರುತ್ತೆ. ಇದೇ ರೀತಿ ಮುಂದುವರೆದರೆ ಇಲಾಖೆಯಲ್ಲಿ ಸಾಕಷ್ಟು ಪ್ರಕರಣಗಳು ಇದ್ದು ಮಹಾಲಕ್ಷ್ಮಿ ದರ್ಶನ ಮಾಡಿದವರಿಗೆ ವಿನಂತಿ ಇದೆ, ಆದರೆ ಮಾಡಲಾರದವರಿಗೆ ಶಿಕ್ಷೆ ಇದೆ. ಇನ್ನು ಉಳಿದಂತೆ ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ರಾಜು ಬಂಗೋಡಿ ಅವರೇ ನಮಗೆ ನಿಲಯ ಮೇಲ್ವಿಚಾರಕರಾಗಿ ಬೇಕು ಅಂತ ರಾತ್ರಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದು ಇಂತಹ ನಿಲಯ ಮೇಲ್ವಿಚಾರಕರನ್ನ ಅಮಾನತು ಮಾಡಿದ್ದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಅವರನ್ನ ಮರಳೀಕರಿಸದಿದ್ರೆ ಬೆಳಗಾವಿ ಮಚ್ಚೆ ವಸತಿ ನಿಲಯದ ವಿದ್ಯಾರ್ಥಿಗಳು ಉಗ್ರ ಹೋರಾಟ ಮಾಡ್ತೀವಿ ಅಂತ ತಿಳಿಸಿರುತ್ತಾರೆ. ಸೋಮಶೇಖರ್ ನಾಯಕ್, ಸರ್ಕಾರ್ ನ್ಯೂಸ್. ಯಾರು ಹೇಳಿರಿ ಹೇಳ್ರಿ, ನೀವು ಬೇರೆ ಹಾಸ್ಟೆಲ್ಗಳು ಯಾಕೆ ಅದು ಘಟನೆ ಆಗೋದಕ್ಕಿಂತ ಮೊದಲ ನೀವು ಇಲ್ಲಿ ಬಂದಿದ್ರು ನಾ ಇದನ್ನ ಹೇಳ್ತೀನಿ, ಸಸ್ಪೆಂಡ್ ಮಾಡ್ರಿ ಅಂತ ಹೇಳ್ತಾರೆ. ಎಲ್ಲ ನಾಡ್ತೀರಿ ಈಗ ಒಂದು ಇಲಾಖೆ ಒಂದು ಹಾಸ್ಟೆಲ್ ನೋಡಿ ಮಾಡ್ಯಾರ ಅಂದ್ಮೇಲೆ ಇನ್ನೊಂದು ಹಾಸ್ಟೆಲ್ ಒಳಗೆ ಆ ಸಮಸ್ಯೆ ಇರಲಿಲ್ಲ ಅಂದ್ರೆ ಅದನ್ನು ಮಾಡ್ಬೇಕ್ರಿ ಸಸ್ಪೆಂಡ್. ಒಂದ್ ಮಾಡಿ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂದ್ರ ಹಂಗ ಹಾಕತ್ರಿ ಮೇಡಮ್. ಬೇಕಂದ್ರೆ ಎಲ್ಲರಿಗೂ ಕಷ್ಟ ನೂರಾರು ಜನದ ಪುಣ್ಯ ಬೇಕಾಗಿತ್ತು ಪರಿಸ್ಥಿತಿ. ಹಂಗೆ ಇಲ್ಲ, ನೌಕರಿ ತಗೊಂಡು ನಾನು ಅಂದ್ಮೇಲೆ ಬರ್ಬೇಕು. ಬರೋದಿಲ್ಲ ಅಂತಂದ್ರೆ ಅವ್ರು ಹಿರಿಯ ಅಧಿಕಾರಿಗಳಾದ್ರು ಯಾಕೆ ಬರೋದಿಲ್ಲ ಬರೋದ್ರು ಅವ್ರ ಮೇಲೆ ಏನು ಆಕ್ಷನ್ ಮಾಡೋಕೆ ಮಾಡ್ತಾರೆ ಅವರು. ಹೌದಿಲ್ಲ, ಬಂದಿರೋದು ಅದಲ್ಲ ವಿಷಯ ಇರೋದು. ನೌಕರಿ ಹಂಗೆ ಬರ್ತದ ತೊಗೊಂಡಿರ್ತಾರೆ. ಬಂದ್ಮೇಲೆ ಸರ್ಕಾರ ನೌಕರಿ ಮಾಡ್ಬೇಕು. ಬಂದವರು ಹುಡುಗರು ಎಷ್ಟೊತ್ತಾಗ ಬಂದು ಹೊರಕೊಂಡ್ರು ಅದ್ರ ಸಂಬಂಧ ಏನು ಸರಿ ಇರ್ತಿದ್ರಿ ಅದು. ಕೊಟ್ಟ ಜವಾಬ್ದಾರಿ ನಿಭಾಯಿಸೋದು ಬಿಟ್ಟು ಹೋಗಂತ ಹೇಳಿ ನಮ್ಮಲ್ಲಿ ಭಾಳಷ್ಟು ಮಂದಿ ಕೆಲಸ ಮಾಡಕ್ಕೆ ಹೇಳಿದ್ರೆ ಬಂದ್ ಮಾಡ್ತಾರೆ ಅವರು. ನೋಡ್ರಿ ಅವರ ನೋಡಪ್ಪ, ಇಲ್ಲಿ ನಮ್ಮ ಮನ್ಯಾಗನ ನಾವ್ ಹೇಳದಂಗ ಕೇಳಂಗಿಲ್ಲ. ಹೌದಾ, ನೀವೆಲ್ಲ ಇಲ್ಲಿ ಬಂದಿರಿ ಎದಕ್ಕೆ ಬಂದಿರಿ? ನಿಮ್ಮ ಉದ್ದೇಶ ಏನು? ಎಲ್ಲರ ಉದ್ದೇಶ ಏನು? ಕಲಿಬೇಕು. ಕಲಿತ ಕಾರ್ಯ ಚಂದ. ತಮಗೆ ನಮ್ಮ ಅಪ್ಪ ಅಮ್ಮ ಹೊರಗಡೆ ಆದರು, ಅವರು ಕಷ್ಟಪಟ್ಟಿದ್ದನ್ನ ನೀವು ಕಷ್ಟಪಡ್ಬಾರ್ದಂತ ಇಲ್ಲಿ ಇಟ್ಟಾರು. ಎಲ್ಲರೂ ಅಭ್ಯಾಸ ಮಾಡ್ಬೇಕಲ್ಲ. ನಿಮ್ಗೆ ಏನು ಸಮಸ್ಯೆಗಳದಾವಲ್ಲ ಅದನ್ನ ತಾಲೂಕು